ಹಲೋ ಗೆಳೆಯರೆ, ನಮಸ್ಕಾರ. ಇವತ್ತಿನ ವಿಶೇಷ ವ್ಲಾಗ್ ಸ್ವಾಗತ. ಇವತ್ತಿನ ವ್ಲಾಗಲ್ಲಿ ನಾವು ಈ ಟಾಟಾ ಎಸ್ ಪ್ರೋ ಗಾಡಿ ಏನಿದೆ ಇದರ ಒಂದು EMI ಡೀಟೇಲ್ಸ್ ಬಗ್ಗೆ ತಿಳ್ಕೊಳ್ತೀವಿ. ನೋಡಿ, ಮೊದಲೇದಾಗಿ ಏನು ಅಂತಂದರೆ EMI ಬಂದು 3 ವರ್ಷ, 6 ವರ್ಷ, ಆಮೇಲೆ 2 ವರ್ಷ ಈ ಥರ ನಾವು ಟೆನ್ಯೂರ್ ತಗೊಳ್ತೀವಿ. ಅದರಲ್ಲಿ ಫಸ್ಟ್ ಏನು ಅಂತಂದರೆ 1 ಲಕ್ಷ ಡೌನ್ ಪೇಮೆಂಟ್ ತಗೊಳ್ತೀವಿ, ಇನ್ನೊಂದು 1.5 ಲಕ್ಷ ಡೌನ್ ಪೇಮೆಂಟ್ ತಗೊಳ್ತೀವಿ, ಇನ್ನೊಂದು ಬಂದುಬಿಟ್ಟು 50,000 ಡೌನ್ ಪೇಮೆಂಟಲ್ಲಿ ಮಾಡ್ತೀವಿ. ಹಾಗೆಯೇ ಗೆಳೆಯರೆ, ಈ ಒಂದು ಪ್ರೆಸೆಂಟ್ ರೇಟ್ ಅಂದರೆ ಪ್ರೆಸೆಂಟ್ ರೇಟ್ ಟಾಪ್ ಎಂಡ್ ಮಾಡಲಿಗೆ CNG ಅಂದರೆ ಬೈಫ್ಯೂಲು CNG ಪ್ಲಸ್ ಪೆಟ್ರೋಲ್ ವರ್ಷನ್ಗೆ ಬೆಂಗಳೂರಲ್ಲಿ ಬಂದು 5,90,000 ಇದೆ ಇವಾಗ ಆನ್ ರೋಡ್ ಪ್ರೈಸು, ಎಲ್ಲ ರಿಜಿಸ್ಟ್ರೇಷನ್ ಚಾರ್ಜ್ ಎಲ್ಲ ಸೇರಿ. ಓಕೆನಾ? ಬಟ್ ಸೊ ನಾವು ಆ ಒಂದು ಅಮೌಂಟಿಗೆ 5,90,000 ಏನು ಅಮೌಂಟ್ ಇದೆ, ಸೊ ಅದಕ್ಕೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಅರ್ಥ ಆಯ್ತಾ? ಸೊ ಬನ್ನಿ ಗೆಳೆಯರೆ, ಈ ಒಂದು ವಿಡಿಯೋನ ಶುರು ಮಾಡೋಣ. ಹಾಗೆ ಗೆಳೆಯರೆ, ಇನ್ನೊಂದು ಏನು ಅಂತಂದರೆ, ನಿಮಗೆ ಈ ಒಂದು ವೆಹಿಕಲ್ನ ರಿವ್ಯೂ ವಿಡಿಯೋ ಬಂದುಬಿಟ್ಟು ಕೊನೆಗೆ ಸಜೆಷಬಲ್ ಬರುತ್ತೆ, ನೀವು ಅದನ್ನ ಕೂಡ ನೋಡ್ಕೊಂಡು ಬರ್ಬೋದು. ನಿಮಗೆ ಅಲ್ಲೂ ಕೂಡ ಆಫರ್ ಇರುತ್ತೆ. ಏನು ಅಂತಂದರೆ, ನಾನೇ ಒಂದು ಶೋರೂಮ್ಗೆ ಹೋಗ್ಬಿಟ್ಟು ಈ ಒಂದು ವೆಹಿಕಲ್ನ ರಿವ್ಯೂ ವಿಡಿಯೋ ಮಾಡಿರ್ತೀನಿ. ಸೊ ಬನ್ನಿ ಗೆಳೆಯರೆ, ಈ ಒಂದು ವಿಡಿಯೋನ ಶುರು ಮಾಡೋಣ. ಗೆಳೆಯರೆ ನೋಡಿ, ಗಾಡಿಯ ಒಂದು ಆನ್ ರೋಡ್ ಪ್ರೈಸ್ ಬಂದು 5,90,000 ಇದೆ. ಅದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ. ನೋಡಿ, ಮೇಲೆ ನಾನು ಇಲ್ಲಿ ನೋಟಿಸ್ ಮಾಡಿರ್ತೀನಿ 5,90,000. ಸೊ ಇವಾಗ ನಾವು 5,90,000ದಲ್ಲಿ ನಾವು ಇವಾಗ 1 ಲಕ್ಷ ಡೌನ್ ಪೇಮೆಂಟ್ ಹಾಕಿದ್ರೆ ನಮಗೆ ಎಷ್ಟು ಬರುತ್ತೆ ಅಂದರೆ 4,90,000. 4,90,000 ಏನು ಅಂತಂದರೆ ಲೋನ್ ಅಮೌಂಟ್ ಬರುತ್ತೆ, ಪ್ರಿನ್ಸಿಪಲ್ ಅಮೌಂಟು. ಅಂದರೆ ನಾವು 1 ಲಕ್ಷ ಡೌನ್ ಪೇಮೆಂಟ್ ಹಾಕಿರ್ತೀವಿ. ಓಕೆನಾ? ಸೊ ರೇಟ್ ಆಫ್ ಇಂಟ್ರೆಸ್ಟ್ ಬಂದುಬಿಟ್ಟು 8% ಇಟ್ಕೊಳ್ಳೋಣ. ಎಲ್ಲ 9% ಇದೆ, 8% ಇಟ್ಕೊಳ್ಳೋಣ. ಹಾಗೆಯೇ ಲೋನ್ ಟೆನ್ಯೂರ್ ಬಂದುಬಿಟ್ಟು 4 ಇಯರ್ಸ್ಗೆ ತಗೊಳ್ಳೋಣ. ಸೊ 4 ಇಯರ್ಸ್ಗೆ ತಗೊಂಡು ಕ್ಯಾಲ್ಕುಲೇಟ್ ಮಾಡಿದಾಗ ನೋಡಿ ಗೆಳೆಯರೆ, ಏನು ಅಂತಂದರೆ ನಿಮಗೆ ಟೋಟಲ್ ಇಂಟ್ರೆಸ್ಟ್ ಬಂದುಬಿಟ್ಟು 84,991 ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು, ಪ್ರಿನ್ಸಿಪಲ್ ಅಮೌಂಟ್ ಬಂದುಬಿಟ್ಟು 4,90,000 ನಿಮ್ಮದು ಲೋನ್ ಅಮೌಂಟ್ ಆಗಿರುತ್ತೆ. ಟೋಟಲ್ ನೀವು ಇಂಟ್ರೆಸ್ಟ್ ಪ್ಲಸ್ಸು ನೀವು ಎಷ್ಟು ಪೇ ಮಾಡ್ತೀರಾ ಅಂದರೆ 5,74,192 ನೀವು ಪೇ ಮಾಡ್ತೀರಾ. ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್ ಇದು ಏನು ಅಂತಂದರೆ ನೀವು ಲೋನ್ ಕ್ಲೋಸರ್ ಹೋಗಿ ಇಷ್ಟು ಪೇ ಮಾಡಿರ್ತೀರಾ. ಹಾಗೆಯೇ ನೋಡಿ, EMI ಬಂದುಬಿಟ್ಟು 11,000 ಬರುತ್ತೆ 4 ವರ್ಷಕ್ಕೆ. ಸೊ ಇದೇ ಒಂದು 4 ವರ್ಷನ 6 ವರ್ಷ ಮಾಡೋಣ. 6 ವರ್ಷ ಕ್ಯಾಲ್ಕುಲೇಟ್ ಮಾಡಿದಾಗ ನೋಡಿ, ನಿಮಗೆ EMI ಬಂದುಬಿಟ್ಟು 8,500 ಬರುತ್ತೆ ಗೆಳೆಯರೆ, ನೋಡ್ತಿರ್ಬೋದು. ಆದರೆ ನೋಡಿ, ಇಲ್ಲೊಂದು ಮ್ಯಾಜಿಕ್ ನೋಡಿ, ಏನು ಅಂತಂದರೆ ಇಂಟ್ರೆಸ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ನೋಡಿ ಇಲ್ಲಿ 1,28,000 EMI ಬರುತ್ತೆ. ಇದೇನು ಅಂತಂದರೆ 1 ಲಕ್ಷ ಡೌನ್ ಪೇಮೆಂಟ್ಗೆ. ಅರ್ಥ ಆಯ್ತಾ? ಆಗ ನಾವು ಮಿನಿಮಮ್ ಡೌನ್ ಪೇಮೆಂಟು ಅಂದರೆ ಕೇವಲ 10% ಡೌನ್ ಪೇಮೆಂಟ್ ಅಂತ ಹಾಕಲೇಬೇಕು. 60,000 ಡೌನ್ ಪೇಮೆಂಟ್ ಹಾಕಿದ್ರೆ ನೋಡಿ 5,30,000 ನಿಮಗೆ ಪ್ರಿನ್ಸಿಪಲ್ ಅಮೌಂಟ್ ಇರುತ್ತೆ. ಸೊ 8% ಇಂಟ್ರೆಸ್ಟು 4 ವರ್ಷಕ್ಕೆ ಆದರೆ ಎಷ್ಟು ಬರುತ್ತೆ ನೋಡೋಣ. EMI ನೋಡ್ತಾ ಇರ್ಬೋದು ಗೆಳೆಯರೆ, ಟೋಟಲ್ ಪೇಮೆಂಟ್ ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್ ನೋಡಿ 6,21,000 ನೀವು ಪೇ ಮಾಡಿರ್ತೀರಾ. 5,30,000 ನೀವು ಟೋಟಲಾಗಿ 91,000 ಎಕ್ಸ್ಟ್ರಾ ಬಡ್ಡಿ ಕಟ್ತೀರಾ ನೀವು. ಹಾಗೆಯೇ ಇಲ್ಲಿ EMI ನೋಡ್ತಿರ್ಬೋದು 12,900 ಅಂದರೆ 13,000 ಅಂತಲೇ ಇಟ್ಕೊಳ್ಳಿ. 13,000 EMI ಬಂದು ನೀವು 4 ವರ್ಷಕ್ಕೆ ಪೇ ಮಾಡಬೇಕಾಗಿರುತ್ತೆ ಮಿನಿಮಮ್ ಡೌನ್ ಪೇಮೆಂಟ್ ಆದರೆ. ಅದೇ ನೀವು 60,000 ಕಟ್ಟಿ 6 ವರ್ಷಕ್ಕೆ ನೀವು EMI ತಗೊಳ್ತೀರಾ ಅಂದರೆ ನೋಡಿ ಗೆಳೆಯರೆ, ನಿಮಗೆ EMI ಬಂದು 9,292 ಆಗಿರುತ್ತೆ. ಇಲ್ಲೊಂದು ಇಂಟ್ರೆಸ್ಟ್ ನೋಡಿ ಜಾಸ್ತಿ ಆಗಿರುತ್ತೆ, 1,39,068 ಇಂಟ್ರೆಸ್ಟ್ ಆಗಿರುತ್ತೆ ಗೆಳೆಯರೆ. ಸೊ ಇದು ಸ್ವಲ್ಪ ರಿಸ್ಕಿ ಅಂತಲೇ ಹೇಳ್ಬೋದು. ಅಂತಂದರೆ ನಾವು 1.5 ಲಕ್ಷ ಡೌನ್ ಪೇಮೆಂಟ್ ಹಾಕ್ತಾ ಇದ್ದೀವಿ. 1.5 ಲಕ್ಷ ಡೌನ್ ಪೇಮೆಂಟ್ ಹಾಕಿದ್ರೆ ನೋಡಿ ಗೆಳೆಯರೆ, ನಿಮಗೆ ಏನು ಅಂತಾರೆ 4,90,000 ನಿಮಗೆ ಪ್ರಿನ್ಸಿಪಲ್ ಅಮೌಂಟ್ ಬರುತ್ತೆ. 8% ಇಂಟ್ರೆಸ್ಟಲ್ಲಿ ನೋಡಿ 4 ವರ್ಷ ಟೆನ್ಯೂರ್ ಆದರೆ ನೋಡಿ ಗೆಳೆಯರೆ, ನಿಮಗೇನು ಅಂತಂದರೆ EMI ಬಂದು 11,000 ಬರುತ್ತೆ. 12,000 ಅಂತಲೇ ಅಂದ್ಕೊಳ್ಳಿ, 11,962. ಸೊ ನಿಮಗೆ ಇಂಟ್ರೆಸ್ಟ್ ಬಂದು 84,000 ನೀವು ಕಟ್ತೀರಾ. ಹಾಗೆಯೇ ಗೆಳೆಯರೆ, ಇದೇ ಒಂದು ಟೆನ್ಯೂರ್ನ 2 ವರ್ಷ ಜಾಸ್ತಿ 6 ವರ್ಷಕ್ಕೆ ಮಾಡಿದ್ರೆ ನೋಡಿ ಗೆಳೆಯರೆ, ನಿಮಗೆ 8,500 ಬರುತ್ತೆ. ಇದೇನು ಅಂತಂದರೆ 1,28,000 ನೀವು ಟೋಟಲ್ ಇಂಟ್ರೆಸ್ಟ್ ಕಳಿಸ್ತೀರಾ. ಪ್ಲಸ್ ಇಂಟ್ರೆಸ್ಟ್ ಬಂದು 6,18,572 ಆಗಿರುತ್ತೆ. ಸೊ ಗೆಳೆಯರೆ ನೋಡಿದ್ರಲ್ಲ, ಇದಿಷ್ಟು ಬಂದು ಟಾಟಾದು ಏಸ್ ಪ್ರೋ ಬಯೋಫ್ಯೂಲ್ ವೆಹಿಕಲ್ ಏನಿದೆ ಇದರ ಒಂದು ಫಿನಾನ್ಸ್ಗೆ ಸಂಬಂಧಪಟ್ಟ ಮಾಹಿತಿ. ನೋಡಿ, ಫಿನಾನ್ಸ್ಗೆ ಇಷ್ಟೇ ಡಾಕ್ಯುಮೆಂಟ್ಸ್ ಬೇಕಾಗಿರೋದು. KYC ಡಾಕ್ಯುಮೆಂಟ್ಸು, ನಿಮ್ಮದು ಆಧಾರ್, ಪಾನ್, ವೋಟರ್ ID, ಪ್ಲಸ್ ನಿಮ್ಮದೇನಾದರೂ RTC ಇದ್ದರೆ RTC, ಇಲ್ಲಾಂತಂದರೆ ನಿಮ್ಮದು ಸ್ಯಾಲರಿ ಸ್ಲಿಪ್ ಇದ್ದರೆ ಸ್ಯಾಲರಿ ಸ್ಲಿಪ್ಪು. ಏನೂ ಇಲ್ಲ ಅಂತಂದರೆ ನೋಡಿ ಗೆಳೆಯರೆ, ನಿಮ್ಮದೊಂದು ಕಮರ್ಷಿಯಲ್ DL ಇದ್ದರೆ ಸಾಕು, ಫಿನಾನ್ಸ್ ಆಗುತ್ತೆ. ಅದರಲ್ಲಿ ನಿಮಗೆ ಬ್ಯಾಡ್ಜ್ ಇರಬೇಕು, 2 ವರ್ಷ ಆಗಿರಬೇಕು. ಪ್ಲಸ್ ನಿಮ್ದೇನಾದ್ರು ಮನೆಗಿನ ರೆಂಟದು ಅಗ್ರಿಮೆಂಟ್ ಇದ್ರೂ ಆಗುತ್ತೆ. ಸೊ ಶೂರಿಟಿ ಮೇಲೆ ನಿಮಗೆ ಲೋನ್ ಮಾಡಿಕೊಡ್ತಾರೆ. 0 ಡೌನ್ ಪೇಮೆಂಟ್ ಕೂಡ ಆಗುತ್ತೆ. ನೀವೇನು ಅಂತಂದರೆ, ನಾನು ಒಂದು ಸೂಪರ್ ಆಗಿರೋ ಒಂದು ರಿವ್ಯೂ ವಿಡಿಯೋ ಮಾಡಿದ್ದೀನಿ. ಅದೇನು ಅಂತಂದರೆ, ಶೋರೂಮ್ಗೆ ಹೋಗಿ ನಿಮಗೋಸ್ಕರನೇ ಒಂದು ಸೇಲ್ಸ್ ಎಕ್ಸಿಕ್ಯೂಟಿವ್ನ ಕರ್ಕೊಬಂದು ನಿಮಗೋಸ್ಕರನೇ ನಾನು
ಒಂದು ಆಕರ್ಷಕವಾದ ವಿಡಿಯೋ ಮಾಡಿದ್ದೀನಿ. ಈ ಒಂದು ವೆಹಿಕಲ್ನ ಪ್ರತಿಯೊಂದು ಮಾಹಿತಿ ಇದೆ ಗೆಳೆಯರೆ. ಸೊ ನೀವು ನೋಡ್ಬೋದು ಆ ಒಂದು ವಿಡಿಯೋದಲ್ಲಿ ಏನು ಅಂತಂದರೆ ನಿಮಗೆ ಬೇಕಾದ ಅತ್ಯದ್ಭುತವಾದ ಆಫರ್ ಕೂಡ ಇದೆ, ಡಿಸ್ಕೌಂಟ್ಸ್ ಕೂಡ ಇದೆ, ಮತ್ತು ಆಕ್ಸೆಸರಿಯಲ್ಲಿ ಕೂಡ ನಿಮಗೆ ಸೇಲ್ಸರು ಹೆಲ್ಪ್ ಮಾಡ್ತಾರೆ. ಸೊ ನೀವು ಇಲ್ಲಿ ನಾನು ಕೊನೆಗೆ ಸಜೆಷಬಲ್ ವಿಡಿಯೋದಲ್ಲಿ ಬರುತ್ತೆ, ಕ್ಲಿಕ್ ಮಾಡಿ ನೋಡಿ ಮಾಹಿತಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ನನ್ನ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಗೆಳೆಯರೆ. ಥ್ಯಾಂಕ್ ಯು ಗೆಳೆಯರೆ, ಶುಭ ದಿನ, ಜೈ ಹಿಂದ್, ಜೈ ಕರ್ನಾಟಕ. ಗೆಳೆಯರೆ ಇನ್ನೊಂದು ಏನು ಅಂತಂದರೆ ನನ್ನ ಒಂದು ವಿಡಿಯೋದಲ್ಲಿ ಕಾಮೆಂಟ್ಸ್ಗಳಿರಲ್ಲ, ನಿಮ್ಮ ಒಂದು ಅಭಿಪ್ರಾಯನ ತಿಳಿಸಿ, ನನಗೂ ಕೂಡ ನನ್ನ ಒಂದು ಚಾನಲ್ನ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಆ ಒಂದು ವಿಡಿಯೋ ನೋಡಿ ಮಾಹಿತಿ ತಿಳ್ಕೊಳ್ಳಿ ಗೆಳೆಯರೆ. ಹಾಗೆ ಆ ಒಂದು ಆಫರ್ನ ಯೂಸ್ ಮಾಡ್ಕೊಳ್ಳಿ.